ಯೋಚನೆ ಮಾಡ್ಬೇಡ ಅಂತ ಹೇಳ್ತಾಳೆ. ಅಳ್ಬೇಡ ಬಿಡಪ್ಪ, ಒಳ್ಳೇದಾಗುತ್ತೆ. ಯಾಕೆ ಅಳ್ತೀಯ? ಯಾರೋ ಒಬ್ರು ಹಣದ ವ್ಯವಹಾರ ಮಾಡಿದಿರ, ಅವ್ರ ಕಡೆಯಿಂದ ತೊಂದ್ರೆ ಅಂತ ಬರುತ್ತಪ್ಪ. ಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ತೊಂದ್ರೆ ಮಾಡಿದಾರೆ ಅಂತ ಬರುತ್ತೆ. ಕಾಪಾಡ್ತಾಳೆ ಬಿಡು ತಾಯಿ, ಮಾಡ್ತೀನಿ ಅಂತ ಆಶೀರ್ವಾದ ಮಾಡ್ತಾಳೆ, ಚಿಂತೆ ಇಲ್ಲ. ನಾನು ಇಸ್ಕಪ್ಪ, ಹೂವಿನ ಸರಳವಾಗಿ ನಡೆಸ್ಕೊಡ್ತೀನಿ, ಚಿಂತೆ ಬೇಡ, ಮಾಡು, ಧೈರ್ಯವಾಗಿರು ಅಂತ ಹೇಳ್ತಾ ಇದ್ದಾಳೆ. ಕುಂತ್ಕೊಳ್ಳಿ, ನಾನು ಹೇಳ್ತೀನಿ. ಬನ್ನಿ ಈ ಕಡೆ ಬನ್ನಿ. ಹಣ, ಒಂದು ಮನೆ, ಒಂದು ಹಣಕಾಸು, ಒಂದು ಮಕ್ಕಳು, ಒಂದು ಕೆಲಸ. ಮಾತಾಡಿ, ಹೌದೋ ಇಲ್ವೋ ಹೇಳಿ. ಮಾತಾಡ್ಬೇಕು. ನಿಮ್ಗೆ ಈಗ ಬರ್ದಿರೋದು ಕರೆಕ್ಟ್ ಅನ್ಸ್ತಾ ಆಯ್ತಾ ಇಲ್ವಾ ಹೇಳಿ? ನೀವು ಅನ್ಕೊಂಡಿದ್ದು ಕರೆಕ್ಟ್ ಆಗೈತಾ ಏನು ಅಂತ ಕೇಳಿ. ಯಾರೊಬ್ಬ ನಮ್ಮೂರಿಗೆ ಗಾಡಿ ಹಾಕಿದ್ದೆ, ಗಾಡಿ ಬಿಲ್ 6 ಲಕ್ಷ ಬರಬೇಕು. ಅವನು ಮುಂಬೈಲಿ ಇರೋದು. ಫೋನ್ ನಿಶ್ಚಿತ ಕೊಡ್ತೀನಿ ಅಂತ ಇವಾಗ ಫೋನ್ ಎತ್ತಿದ್ದಾರೆ. ಯಾವ್ದೋ ಒಂದು ದೈವದ ಅರ್ಕೆ ಐತಲ್ಲಪ್ಪ, ದೇವ್ರದೊಂದು ಅರ್ಕೆ ಐತೆ, ಗಂಡ ದೇವ್ರದ್ದು. ಮನೇಲಿ ಕೇಳಿ, ಯಾವ್ದನ್ನ ಅರ್ಕೆ ಇದೆ, ಮನೆ ದೇವ್ರದ್ದು ಅರ್ಕೆ ಐತೆ. 8 ತಿಂಗಳಿಂದ ಯಾ ಕೆಲಸ ಮಾಡಿದ್ರು ಕೈ ಬಯತಾ ಇಲ್ಲ. ಎಷ್ಟೇ ದುಡಿದ್ರು ಅಲ್ಲಿಗೆ ಲಯ. ನೀನ್ 2 ಕೈಲಿ 2 ತಲೆ ಹಿಡ್ಕೊಂಬಂದ್ರು ಹೊಸ್ಲಿಂದ ಒಳಗ್ ಬರ್ತಿಲ್ಲ. ನೀನ್ 10,000 ಇದ್ರೆ ಅದಕ್ಕೆ 5,000 ಸೇರಿಸಿ ವ್ಯವಹಾರ ಮಾಡ್ಬೇಕು. ಇವತ್ತಿನ ದಿನ ಅಂತ ಪರಿಸ್ಥಿತಿ ಐತೆ, ಸರಿನಾ? ಹೇಳುವ. ಯಾವ ವ್ಯವಹಾರಕ್ಕೆ ಹೋದ್ರು ಆಯ್ತು ಆಯ್ತು ಅನ್ನೋದ್ರಲ್ಲಿ ಕೆಲ್ಸಗಳೆಲ್ಲ ನಿಂತೋಗ್ತಾ ಇದಾವೆ. ನೀನ್ ನೆಂಬಿರೋಂತ ಜನನೇ ನಿನಗ್ ಮೋಸ. ನೆಂಬಿದ ಜನದಿಂದ ಮೋಸ ಅಂತ ಬರುತ್ತೆ. ಮನ್ಸಿಗೂ ನೆಮ್ಮದಿ ಇಲ್ಲ, ಮನೇಲೂ ನೆಮ್ಮದಿ ಇಲ್ಲ, ಹೊರಗಡೆನೂ ನೆಮ್ಮದಿ ಇಲ್ಲ. ಏಂತಕ್ ಬೇಕು ಈ ಬದುಕು ಅನ್ನೋಷ್ಟು ಬೇಜಾರಾಗೈತೆ ನಿನ್ಗೆ. ಅರ್ಥ ಆಯ್ತಾ? ಯಾ ಲೆಕ್ಕಾಚಾರಕ್ಕೆ ನಾವು ಬದುಕ್ಬೇಕು, ನಮಗ್ ಬದುಕೋ ಯೋಗ್ಯತೆ ಇಲ್ಲ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೀರ ನೀವಾಗ್ಲೇ. ಹೇಳುವ. ಯಾರೋ ಒಬ್ರು ಹಣದ ವ್ಯವಹಾರ ಮಾಡಿದಿರ, ಅವ್ರ ಕಡೆಯಿಂದ ತೊಂದ್ರೆ ಅಂತ ಬರುತ್ತಪ್ಪ. ಲಕ್ಷ್ಮಿಗೆ ಸಂಬಂಧಪಟ್ಟಂಗೆ ತೊಂದ್ರೆ ಮಾಡಿದ್ದಾರೆ ಅಂತ ಬರುತ್ತೆ. ಸರಿ, ಅರಿಯ ನೀರ್ ಹತ್ರ ಒಂದ್ ತಡೆ ಮಾಡಿಸ್ಕೊಳ್ಳಿ, ಚಿಂತೆ ಇಲ್ಲ, ನಾನು ತರ್ಸ್ಕೊಡ್ತೀನಿ ಅಂತ ಹೇಳ್ತಾಳಮ್ಮ. ಸರಿನಾ? ಮಾಡ್ಬೇಡ ಅಂತ ಹೇಳ್ತಾಳೆ. ಅಳ್ಬೇಡ ಬಿಡಪ್ಪ, ಒಳ್ಳೇದಾಗುತ್ತೆ. ಯಾಕೆ ಅಳ್ತೀಯ? ನಿನ್ಗೆ ಹೇಳಿದೀಗ ಅರ್ಥ ಆಯ್ತಾ? ಯಾರ ಸಪೋರ್ಟು ಇಲ್ಲ, ನಿಮಗ್ ನೀವೇ ತಪ್ಪಳೆ ಬಡಿಬೇಕು, ಬೇರೆಯವ್ರು ಯಾರು ಏನು ಮಾಡಲ್ಲ. ಸರಿನಾ? ತಾಯಿ ಹತ್ರ ಬಂದಿದ್ಯಾ, ಅವಳನ್ನ ನೀನು ಒಳ್ಳೇದಾಗ್ಬೇಕು, ನನಗೆ ಅಂತ ನಿಂತ್ಕಣಕ್ಕೆ ಒಂದು ಸ್ಥಾನ ಕೊಡು. ಗಂಜಿ ಆಗ್ಲಿ ನಾನು ಅವತ್ತಿನ ದಿನ ಕುಡ್ದಿ ನೆಮ್ಮದಿಯಾಗಿರ್ಬೇಕು. ನನ್ಗೆ ಈ ನೋವು ಬೇಡ, ನನ್ಗೆ ಆಸ್ತಿ ಬೇಡ, ಅಂತಸ್ತು ಬೇಡ, ಐಭೋಗ ಬೇಡ, ನೆಮ್ಮದಿ ಬೇಕು ಅಂತ ಕೇಳ್ತಾ ಇದೀಯ. ಅರ್ಥ ಆಯ್ತಾ? ನಾನು ಎಲ್ಲಾರು ಇದ್ರಲ್ಲೂ ಕೆಟ್ಟದಾಗ್ಬಿಟ್ಟಿದೀನಿ. ನಿನ್ನ ಹತ್ರ ಸೋತಿ ನಾನು ಬಂದಿದ್ದೀನಿ, ನನ್ನ ಕೈ ಹಿಡ್ದು ಕಾಪಾಡು ಅಂತ ಕೇಳ್ಕೊಂತ ಇದೀಯ. ಇವತ್ತು ಪ್ರಾಣವನ್ ಬಿಟ್ರೆ ಇನ್ನೇನು ಇಲ್ಲ ನನ್ನ ಹತ್ರ. ಅರ್ಥ ಆಯ್ತಾ? ಪ್ರಾಣವನ್ ಬಿಟ್ರೆ, ಈ ದೇಹದಲ್ಲಿ ಉಸಿರೊಂದ್ ಬಿಟ್ರೆ ಇನ್ನೇನು ಇಲ್ಲಮ್ಮ. ನನ್ನ ಕೈ ಹಿಡಿದು ಕಾಪಾಡು ಅಂತ ನೀನ್ ಕೇಳ್ತಿದ್ಯ. ಸರಿನಾ? ಕಾಪಾಡ್ತಾಳೆ ಬಿಡು ತಾಯಿ, ಮಾಡ್ತೀನಿ ಅಂತ ಆಶೀರ್ವಾದ ಮಾಡ್ತಾಳೆ, ಚಿಂತೆ ಇಲ್ಲ. ಕೇಳು. ಜೋರ ಮಾತಾಡು. ಹೋಟ್ಲು ಬಿಸ್ನೆಸ್ ಮಾಡೋಣ ಅಂತಿದ್ದೀನಿ, ಅದು ನನ್ಗೆ ಆಗ್ ಬರುತ್ತಾ ಅಂತ. ಒಂದ್ ನಿಮಿಷ ಈ ಕಡೆಗೆ ಬನ್ನಿ, ಈ ಕಡೆಗೆ. ತಕ್ಕೊಡ್ತೀನಿ ಬಾರವ ನಾನು. ಇಸ್ಕಪ್ಪ, ಹೂವಿನ ಸರಳವಾಗಿ ನಡೆಸ್ಕೊಡ್ತೀನಿ, ಚಿಂತೆ ಬೇಡ, ಮಾಡು, ಧೈರ್ಯವಾಗಿರು ಅಂತ ಹೇಳ್ತಾ ಇದ್ದಾಳೆ. ನಾನು ಒಳ್ಳೇದ್ ಮಾಡ್ತೀನಿ ಅಂತ ಹೇಳ್ತಾಳೆ.